ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋನ ಒಂದು ಲಕ್ಷ ಇಟ್ಟು ನೋಡಿ. ಇದು ಮಾರ್ಚ್ ಬಜೆಟ್ ಅಧಿವೇಶನ ನಡೆದಿತ್ತು ಬೆಂಗಳೂರು ವಿಧಾನಸೌಧದಲ್ಲಿ. ಬಜೆಟ್ ಅಧಿವೇಶನ, ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದರು. ಬಜೆಟ್ ಅಧಿವೇಶನದ ಕೊನೆಯ ದಿನ ಒಂದು ಫೋಟೋಶೂಟ್ ನಡೆಯುತ್ತೆ ನೋಡಿ. ಆಡಳಿತ ವಿರೋಧ ಪಕ್ಷದ ಎಲ್ಲ ಸದಸ್ಯರು ಫೋಟೋಶೂಟಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಸದಸ್ಯರು ಮತ್ತು MLAಗಳು ಫೋಟೋಶೂಟಲ್ಲಿ ಭಾಗವಹಿಸಿದ್ದಾರೆ. ಇದು ವಿಧಾನಸೌಧ ಮುಂಭಾಗದಲ್ಲಿ ನಡೆದ ಒಂದು ಫೋಟೋಶೂಟ್. ಈ ಫೋಟೋಶೂಟ್ ಯಾವಾಗ ಮಾಡ್ತಾರೆ ಅಂದರೆ ಸರ್ಕಾರದ ಕೊನೆ ಹಂತದಲ್ಲಿ ಈ ಫೋಟೋಶೂಟ್ ಮಾಡ್ತಾರೆ. ಆದರೆ ಸರ್ಕಾರ 3 ವರ್ಷ ಪೂರ್ಣಗೊಳ್ಳುವ ಮೊದಲೇ ಫೋಟೋಶೂಟ್ ಮಾಡಿದ್ದಾರೆ ಅಂದರೆ ಅವಾಗೇ ಫಿಕ್ಸ್ ಆಗಿದೆ ಮುಖ್ಯಮಂತ್ರಿ ಬದಲಾವಣೆ ಒಂದು ಕಸರತ್ತು. ಇದು ಸಡನ್ ಆದ ಪ್ರಕ್ರಿಯೆ ಅಲ್ಲ. ಬಜೆಟ್ ಮಂಡನೆ ಆದ ನಂತರ 5 ರಾಜ್ಯಗಳ ಚುನಾವಣೆ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಮೊದಲೇ ಫಿಕ್ಸ್ ಆಗಿದೆ. ಈ ಫೋಟೋಶೂಟ್ ನೋಡಿದಾಗ ನಿಮಗೆ ಒಂದು ಮಾಹಿತಿ ಬರುತ್ತೆ. ಫೋಟೋಶೂಟ್ ಯಾವಾಗೂ ಸರ್ಕಾರದ ಕೊನೆ ತಿಂಗಳಲ್ಲಿ ಚುನಾವಣೆ ಹೋಗುವ ಮೊದಲು ಫೋಟೋಶೂಟ್ ಮಾಡುತ್ತೆ. ಆದರೆ ಇದು ಚುನಾವಣೆಯೂ ಇಲ್ಲ ಮತ್ತು ಬೇರೆ ಯಾವ ಕಾರಣವೂ ಇಲ್ಲದೇ ಅವರೊಂದು ಫೋಟೋಶೂಟ್ ಮಾಡಿದ್ದಾರೆ. ಅಂದರೆ ಅವಾಗೇ ಇದು ಸರ್ಕಾರದ ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆ ಅವಾಗಿಂದನೇ ಆರಂಭ ಆಗಿದೆ. ಅದನ್ನು ಆ ಸಮಯದಲ್ಲಿ ಯಾರೂ ಹೆಚ್ಚಾಗಿ ಗಮನಿಸಿಲ್ಲ. ಈಗ ಈ ಫೋಟೋಶೂಟ್ ನೋಡಿದ್ರೆ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಪ್ರಕ್ರಿಯೆ ಬಜೆಟ್ ಅಧಿವೇಶನದ ನಂತರನೇ ಇದೆಲ್ಲ ಪ್ರಕ್ರಿಯೆ ನಡೆಯುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸಬೇಕು, ದಾಖಲೆ ನಿರ್ಮಾಣ ಮಾಡಬೇಕು, ಬಜೆಟ್ ಮಂಡನೆ ಮಾಡಿ ಅಂತ ಮತ್ತು ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಮುರಿಬೇಕು. ಅತಿ ಹೆಚ್ಚು ಅವರಿಗೆ ಮುಖ್ಯಮಂತ್ರಿ ಆದ ದಾಖಲೆ ದೇವರಾಜ ಅರಸು ಅವರಲ್ಲಿ ಹೆಸರಲ್ಲಿತ್ತು. ಆ ದಾಖಲೆಯನ್ನು ಮುರಿಬೇಕು ಅಂತಲೇ ಒಂದು ಅವರು ಹಠ ಹಿಡಿದಿದ್ರು. ಅದರಿಂದ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಸ್ವಲ್ಪ ವಿಳಂಬ ಆಯಿತು. 2.5 ವರ್ಷದಲ್ಲಿ ಆಗಬೇಕಾಯಿತು. ಆದರೆ ದೇವರಾಜ ಅರಸು ಅವರ ದಾಖಲೆ ಮುರಿಯುವ ಒಂದು ಪ್ರಕ್ರಿಯೆ ಮುಖ್ಯಮಂತ್ರಿಗಳ ಮನಸ್ಸಲ್ಲಿತ್ತು ಸಿದ್ದರಾಮಯ್ಯ ಅವರು. ಆ ಹಿನ್ನೆಲೆಯಲ್ಲಿ ಇದು ಇನ್ನೂ 6 ತಿಂಗಳು ಎಳ್ಕೊಂಡು ಹೋಯಿತು. ಇದು ನಾಯಕತ್ವ ಬದಲಾವಣೆ ಪ್ರಕ್ರಿಯೆ ಆರಂಭದಿಂದಲೇ ನಡೀತಾ ಇದೆ. ಬಜೆಟ್ ಅಧಿವೇಶನದ ಆರಂಭದಿಂದಲೇ ನಾಯಕತ್ವ ಬದಲಾವಣೆಯ ಕಸರತ್ತುಗೆ ಒಂದು ಮೂಲ ಸಿಗ್ನಲ್ಗಳು ಕಾಣ್ತೇವೆ. ಆದರೆ ಅವಾಗ ಅದನ್ನು ಯಾರು ಪ್ರೆಡಿಕ್ಟ್ ಮಾಡಿಲ್ಲ. ಈಗ ನೋಡ್ರೆ ನಂತರ ನಾಯಕತ್ವ ಬದಲಾವಣೆಗಾಗಿ ಏನೇನು ಮಾಡಬೇಕು ಅದೆಲ್ಲ ಪ್ರಕ್ರಿಯೆ ಸದ್ದುಗದ್ದಲೆ ಇಲ್ಲದೆ ಎಲೆಮರೆಯಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇತ್ತು. 5 ರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಇದಕ್ಕೆ ಇನ್ನಷ್ಟು ಚುರುಕು ಸಿಕ್ಕಿದೆ. ಈಗ ನಾಯಕತ್ವ ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಪ್ರಮಾಣವಚನ ರಾಜಭವನದಲ್ಲಿ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಅವರ ಸಚಿವ ಸಂಪುಟನೂ ಅಸ್ತಿತ್ವಕ್ಕೆ ಬರುತ್ತೆ. 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ನಡೆಸುವ ಅವಕಾಶ ಸಿಗುತ್ತೆ. ಇದೊಂದು ಸುಖಾಂತವಾಗಿ ನಾಯಕತ್ವ ಬದಲಾವಣೆ ಪ್ರಕ್ರಿಯೆ ನಡೆದಿದೆ. ಯಾವುದೇ ಗೋಜಲು ಗೊಂದಲ ಅಥವಾ ಆರೋಪ ಪ್ರತ್ಯಾರೋಪಗಳಿಲ್ಲದೆ ಅತ್ಯಂತ ಸುಖಾಂತವಾಗಿ ಪ್ರಕ್ರಿಯೆ ನಡೆದಿದೆ. ಈ ಪ್ರಕ್ರಿಯೆ 6 ತಿಂಗಳ ಹಿಂದಿನಿಂದನೇ ನಡಿಬೇಕಾಗಿತ್ತು. ಆದರೆ 6 ತಿಂಗಳ ನಂತರ ನಡೆದಿದೆ. ಬಜೆಟ್ ಅಧಿವೇಶನ ನಂತರ ಎಲ್ಲ ಸಚಿವರು, ಶಾಸಕರು, ಸಭಾಧ್ಯಕ್ಷರು ಫೋಟೋಶೂಟು ಮಾಡಿದರು. ಆ ಟೈಮಲ್ಲೇ ಕೆಲವರ ಬಗ್ಗೆ ಎತ್ತಿದ್ರು, ಯಾಕೆ ಈಗ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಅಂತ. ಕೊನೆಗೂ ಈಗ ನಾಯಕತ್ವ ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಬಹುದಿನದ ಕನಸು ನನಸಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವರ ಕನಸು ಕೊನೆಗೂ ನನಸಾಗಿದೆ. ಈಗ ಅವರು ಮುಖ್ಯಮಂತ್ರಿ ಆದಮೇಲೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಬೋದು ಅಂತ ಕಾದು ನೋಡಬೇಕು. ಯಾಕಂದರೆ ಅವ್ರಿಗೆ ಸುದೀರ್ಘವಾದ ಒಂದು ಆಡಳಿತದ ಅನುಭವ ಇದೆ. ಅವರು ಬಂಗಾರಪ್ಪ ಸರ್ಕಾರದಲ್ಲಿ, SM ಕೃಷ್ಣ ಸರ್ಕಾರದಲ್ಲಿ, ಧರ್ಮಸಿಂಗ್ ಸರ್ಕಾರದಲ್ಲಿ, ಹೀಗೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಲವಾರು ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಸುದೀರ್ಘವಾದ ಅನುಭವ ಇದೆ. ಅದರಿಂದ ಅವರ ಆಡಳಿತ ಇನ್ನಷ್ಟು ಉತ್ತಮ ಕೊಡ್ಬೋದು ಅವರ ಅನುಭವದಿಂದ. ನೋಡಿ, ಇದು ಬಜೆಟ್ ಅಧಿವೇಶನ ನಡೆದಾಗ ಮಾರ್ಚಲ್ಲಿ ಬಜೆಟ್ ಅಧಿವೇಶನ ನಡೆದಿತ್ತು. 2026 ಮಾರ್ಚಲ್ಲಿ ಬಜೆಟ್ ಅಧಿವೇಶನ ಕೊನೆಯ ದಿನ ಒಂದು ಫೋಟೋಶೂಟು ನಡೆದಿತ್ತು. ಈ ಫೋಟೋಶೂಟಲ್ಲಿ ಒಂದು ಸಿಗ್ನಲ್ ಸಿಗುತ್ತೆ ನಾಯಕತ್ವ ಬದಲಾವಣೆಗೆ. ಇದೊಂದು ಮುನ್ಸೂಚನೆ ಅಂತ. ಯಾಕಂದರೆ ಸರ್ಕಾರ ಬದಲಾಗ್ತಾ ಇದೆ ಅಂತ ಒಂದು ಗ್ರೂಪ್ ಫೋಟೋ ತಗೊಂಡಿದ್ರು. ಆ ಗ್ರೂಪ್ ಫೋಟೋದಲ್ಲಿ ಎಲ್ಲ ಸಚಿವರು, ಶಾಸಕರು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಗ್ರೂಪ್ ಫೋಟೋದಲ್ಲಿದ್ದಾರೆ. ಕೆಂಪು ಹಾಸಿನ ಒಂದು ಮೇಲೆ ಫೋಟೋಶೂಟು ವಿಧಾನಸೌಧ ಮುಂಭಾಗದಲ್ಲಿ ನಡೆದಿದೆ. ಅದರ ನಂತರ ಇದೆಲ್ಲ ಪ್ರಕ್ರಿಯೆಗಳು, ನಾಯಕತ್ವ ಬದಲಾವಣೆ ಪ್ರಕ್ರಿಯೆಗಳು ನಡೆದು ಅದು ಸುಖಾಂತವಾಗಿ ಪೂರ್ಣಗೊಂಡಿದೆ. ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು
ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಅವರು ಯಾವುದಕ್ಕೆಲ್ಲ ಆದ್ಯತೆ ಕೊಡ್ತಾರೆ, ಏನೆಲ್ಲ ಪ್ರಯಾರಿಟಿ ಕೊಡ್ತಾರೆ. 5 ಗ್ಯಾರಂಟಿಗಳಂತೂ ಮುಂದುವರೆದೇ ಒರೆಯುತ್ತವೆ. ಯಾಕಂದರೆ ಕಾಂಗ್ರೆಸ್ನ ಪ್ರಣಾಳಿಕೆ ಮತ್ತು ಬಜೆಟ್ನಲ್ಲೂ ಅದಕ್ಕಾಗಿ ಹಣ ಇಟ್ಟಿದ್ದಾರೆ. ಬಜೆಟಿಂದ 5 ಗ್ಯಾರಂಟಿಗಳಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕಂದರೆ ಅದನ್ನು ಇನ್ನಷ್ಟು ಟೈಟ್ ಮಾಡ್ಬೋದು, ಅದರ ಸೋರಿಕೆ ತಡಿಬೋದು, ಅನರ್ಹರಿಗೆ ಹೋಗೋದನ್ನು ತಡೆಗಟ್ಬೋದು. ಆದರೆ ಗ್ಯಾರಂಟಿ ಮುಂದುವರಿಲೇಬೇಕಾಗುತ್ತೆ. ಯಾಕಂದರೆ ಮುಂದಿನ ಚುನಾವಣೆಗೂ ಅದೇ ಗ್ಯಾರಂಟಿ ಆಧಾರದ ಮೇಲೆ ಇವರು ಚುನಾವಣೆ ಎದುರಿಸಬೇಕಾಗತ್ತೆ. 5 ಗ್ಯಾರಂಟಿಗೇನು ಸಮಸ್ಯೆ ಇಲ್ಲ. ಆದರೆ ಈಗ ನಾಯಕತ್ವ ಬದಲಾವಣೆ ಆಗಿದೆ, ಸರ್ಕಾರ ಬದಲಾವಣೆ ಆಗಿದೆ. ಹೊಸ ಟೀಮ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇವರು ಜನಪರವಾಗಿ ಆಡಳಿತ ನೀಡ್ತಾರೆ ಅನ್ನೋದು ಕಾದು ನೋಡಬೇಕು. ಯಾಕಂದರೆ ಜನಪರ ಆಡಳಿತ ನೀಡಬೇಕಾಗತ್ತೆ. ಯಾಕಂದರೆ 2 ವರ್ಷದ ನಂತರ 2028ಕ್ಕೆ ವಿಧಾನಸಭೆ ಚುನಾವಣೆ ಬರುತ್ತೆ. ಇವರು ತಮ್ಮ ಸಾಧನೆ ಮೇಲೆ ಚುನಾವಣೆ ಎದುರಿಸಬೇಕಾಗತ್ತೆ.